ಈ ವಿಡಿಯೋ ವಿಶೇಷವಾಗಿ ಹಿಂದಿ ಮತ್ತು ಕನ್ನಡ ಕಲಿಯುವವರಿಗೆ ಬಹಳ ಉಪಯುಕ್ತವಾಗಿದೆ ಏಕೆಂದರೆ ಕಥೆಯನ್ನು ಎರಡೂ ಭಾಷೆಗಳಲ್ಲಿ ಸಾಲು ಸಾಲಾಗಿ ವಿವರಿಸಲಾಗಿದೆ। यह वीडियो विशेष रूप से हिंदी और कन्नड़ा सीखने वालों के लिए बहुत उपयोगी है क्योंकि कहानी को दोनों भाषाओं में पंक्ति दर पंक्ति समझाया गया है। ಒಂದು ಕ್ಷಣದ ಕೋಪ, ಒಂದು ತಪ್ಪು ನಿರ್ಧಾರ, एक क्षण का गुस्सा, एक गलत फैसला। ಒಬ್ಬ ತಾಯಿಗೆ ಜೀವನ ಪೂರ್ತಿ ಪಶ್ಚಾತ್ತಾಪ ತಂದ ಕತೆ ಇದು। ಈ एक माँ को जीवन भर पछतावे में डाल देने वाली कहानी है। ಈ ಕತೆ ನಿಮಗೆ ಕಲಿಸುವ ಪಾಠವನ್ನು ತಪ್ಪಿಸಿಕೊಳ್ಳಬೇಡಿ, ಕೊನೆಯವರೆಗೂ ನೋಡಿ। इस कहानी से मिलने वाले संदेश को न छोड़े, अंत तक देखें। ಹಾವು ಮತ್ತು ಮುಂಗುಸಿ, ಸಾಪ್ और ನೇವ್ಲಾ। ಒಮ್ಮೆ ಹಸಿರು ಹೊಲಗಳು ಮತ್ತು ಎತ್ತರದ ಮರಗಳಿಂದ ಸುತ್ತುವರಿದ ಒಂದು ಶಾಂತ ಹಳ್ಳಿಯಲ್ಲಿ ಬಡ ಆದರೆ ಪ್ರೀತಿಯ ದಂಪತಿಗಳು ವಾಸಿಸುತ್ತಿದ್ದರು। एक बार हरे भरे खेतों और ऊंचे पेड़ों से घिरे एक शांत गांव में एक गरीब लेकिन प्रेम करने वाला दंपति रहता था। ಹಳ್ಳಿಯ ಅಂಚಿನಲ್ಲಿ ಇದ್ದ ಅವರ ಸಣ್ಣ ಮಣ್ಣಿನ ಮನೆಯಲ್ಲಿ ಅನೇಕ ವರ್ಷಗಳ ಪ್ರಾರ್ಥನೆಯ ನಂತರ ಅವರಿಗೆ ಒಬ್ಬ ಗಂಡು ಮಗು ಜನಿಸಿತು। गांव के किनारे स्थित उनके छोटे मिट्टी के घर में कई वर्षों की प्रार्थना के बाद उन्हें एक पुत्र की प्राप्ति हुई। आ दिनदिंदा ಅವರ ಮನೆ ಸಂತೋಷದಿಂದ ತುಂಬಿತು। उस दिन से उनका घर खुशी से भर गया। ಅದೇ ಸಮಯದಲ್ಲಿ ತಾಯಿಯನ್ನು ಕಳೆದುಕೊಂಡ ಒಂದು ಚಿಕ್ಕ ಮುಂಗೂಸಿಯನ್ನು ಅವರು ಮನೆಗೆ ತಂದರು। उसी समय मां को खो चुके एक छोटे नेवले को वे घर ले आए। ಮಗು ಮತ್ತು ಮುಂಗೂಸಿ ಒಂದೇ ಮನೆಯ ಮಕ್ಕಳಂತೆ ಬೆಳೆದವು। बच्चा और नेवला एक ही घर के बच्चों की तरह बड़े हुए। ಮುಂಗೂಸಿ ಮಗು ಮಗುವಿನ ಹತ್ತಿರವೇ ಮಲಗುತ್ತಿತ್ತು, ಎಲ್ಲೆಡೆ ಅವನನ್ನು ಅನುಸರಿಸುತ್ತಿತ್ತು, ಒಬ್ಬ ನಿಷ್ಠಾವಂತ ಅಣ್ಣನಂತೆ ಕಾವಲು ನಿಂತಿತ್ತು। नेवला बच्चे के पास ही सोता था, हर जगह उसका पीछा करता था, एक वफादार बड़े भाई की तरह उसकी रक्षा करता था। ತಾಯಿ ಹೇಳುತ್ತಿದ್ದಳು, ಮಾ कहती थी, ಇದು ಪ್ರಾಣಿಯಲ್ಲ, ಇದು ನಮ್ಮ ಇನ್ನೊಂದು ಮಗು, ये जानवर नहीं है, ये हमारा दूसरा बच्चा है। ಆದರೆ ಹಳ್ಳಿಯ ಹಿರಿಯರು ಎಚ್ಚರಿಸುತ್ತಿದ್ದರು, लेकिन गांव के बुजुर्ग चेतावनी देते थे, ಎಚ್ಚರಿಕೆ ಇರ್ಲಿ, ಮುಂಗೂಸಿ ಕಾಡು ಪ್ರಾಣಿ, ಒಂದು ದಿನ ಇದು ಮಗುವಿಗೆ ಅಪಾಯ ತರಬಹುದು, सावधान रहो, नेवला एक जंगली जानवर है, एक दिन ये बच्चे के लिए खतरा बन सकता है। ತಾಯಿ ಕೇಳುತ್ತಿದ್ದಳು, ಆದರೆ ಅವಳ ಹೃದಯ ಮುಂಗೂಸಿಯನ್ನು ನಂಬಿತ್ತು। मां सुनती तो थी, लेकिन उसका दिल नेवले पर भरोसा करता था। ಒಂದು ಮಧ್ಯಾಹ್ನ ತಾಯಿ ನೀರು ತರಲು ನದಿಗೆ ಹೋಗ್ಬೇಕಾಯ್ತು। ಮಗು ಹತ್ತಿರದ ತೊಟ್ಟಿಲಿನಲ್ಲಿ ಮಲಗಿತ್ತು, ಮುಂಗೂಸಿ ಎಚ್ಚರದಿಂದ ಅದರ ಪಕ್ಕದಲ್ಲೇ ಕುಳಿತಿತ್ತು। एक दोपहर मां पानी लाने नदी गई, बच्चा पास की पालने में सो रहा था। नेवला सावधानी से उसके पास बैठा था। ತಾಯಿ ಹೊರಹೋದ ತಕ್ಷಣ ಗೋಡೆಯಲ್ಲಿದ್ದ ರಂಧ್ರದಿಂದ ಒಂದು ಕಪ್ಪು ಹಾವು ನಿಧಾನವಾಗಿ ಹೊರಬಂತು। मां के बाहर जाते ही दीवार के छेद से एक काला सांप धीरे धीरे बाहर आया। ಅದರ ಕಣ್ಣುಗಳು ನೇರವಾಗಿ ಮಗುವಿನ ಹತ್ತಿರ ಹೋಗಲು ಪ್ರಾರಂಭಿಸಿತು। उसकी आंखें सीधे बच्चे की ओर बढ़ने लगी। ಅಪಾಯ ಹತ್ತಿರವಾಗುತ್ತಿತ್ತು, ಖತರಾ ಪಾಸ್ ಆ ರಹಾ ತಾ। ಅಷ್ಟರಲ್ಲಿ ಮುಂಗೂಸಿಗೆ ಅಪಾಯ ಗೋಚರಿಸಿತು। ತಬಿ ನೇವಲೆನೆ ಖತ್ರೆ ಕೋ ದೇಖ್ ಲಿಯಾ। ಒಂದು ಜೋರಾದ ಶಬ್ದದೊಂದಿಗೆ ಅದು ಹಾವಿನ ಮೇಲೆ ಹಾರಿತು। एक तेज आवाज के साथ वो सांप पर झपटा। ಮನೆಯೊಳಗೆ ಭೀಕರ ಹೋರಾಟ ಶುರುವಾಯಿತು। घर के अंदर भयानक लड़ाई शुरू हो गई। ಹಾವು ಕಚ್ಚಲು ಯತ್ನಿಸಿತು, ಆದರೆ ಮುಂಗೂಸಿ ಇನ್ನಷ್ಟು ಚುರುಕಾಗಿತ್ತು। सांप काटने की कोशिश करने लगा, लेकिन नेवला उससे ज्यादा फुर्तीला था। ಕೊನೆಗೆ ಭಾರೀ ಹೋರಾಟದ ನಂತರ ಮುಂಗೂಸಿ ಹಾವನ್ನು ಕೊಂದು ತುಂಡು ಮಾಡಿತು। अंत में भयंकर संघर्ष के बाद नेवले ने सांप को मार डाला और टुकड़ों में कर दिया। ಮಗು ಮಾತ್ರ ಏನೂ ಗೊತ್ತಿಲ್ಲದಂತೆ ಶಾಂತವಾಗಿ ನಿದ್ರಿಸುತ್ತಿತ್ತು। बच्चा तो
ಕುಚ್ ಬಿ ಜಾನೆ ಬಿನಾ ಶಾಂತಿಪೂರ್ವಕ್ ಸೋ ರಹಾ ತಾ. ನೀರಿನ ಪಾತ್ರೆಯೊಂದಿಗೆ ತಾಯಿ ಮನೆಗೆ ಹಿಂತಿರುಗಿದಳು. ಪಾನಿ ಕಾ ಬರ್ತನ್ ಲೇಕರ್ ಮಾ ಘರ್ ಲೋಟಾಯಿ. ಅಷ್ಟರಲ್ಲಿ ಮುಂಗೂಸಿ ಅವಳತ್ತ ಓರಿ ಬಂತು. ತಬಿ ನೇವಲ ಉಸ್ಕಿ ಓರ್ ದೋಡ್ಕರಾಯ. ಅದರ ಬಾಯಿ ಮತ್ತು ಕಾಲುಗಳೆಲ್ಲ ರಕ್ತದಿಂದ ಮಸಿದಿದ್ದವು. ಉಸ್ಕಾ ಮುಂ ಔರ್ ಪೇರ್ ಖೂನ್ ಸೆ ಸನೆ ಹುए थे. ಆ ಕ್ಷಣದಲ್ಲಿ ಪಾತ್ರೆ ನೆಲಕ್ಕೆ ಬಿದ್ದು ಚೂರಾಗಿ ಒಡೆದಿತು. ಉಸ್ ಕ್ಷಣ ಬರ್ತನ್ ಜಮೀನ್ ಪರ್ ಗಿರ್ಕರ್ ಟೂಟ್ ಗಯಾ. ತಾಯಿಯ ಹೃದಯ ಗಟ್ಟಿಯಾಯಿತು. ಮಾ ಕಾ ದಿಲ್ ಸಖ್ತ್ ಹೋ ಗಯಾ. ಅಯ್ಯೋ, ಇದು ನನ್ನ ಮಗುವನ್ನು ಕೊಂದಿದೆ. ಹೇ ಭಗವಾನ್, ಇಸ್ನೆ ಮೇರೆ ಬಚ್ಚೆ ಕೋ ಮಾರ್ ದಿಯಾ. ಯೋಚನೆ ಇಲ್ಲ, ಪರಿಶೀಲನೆ ಇಲ್ಲ, ಸತ್ಯ ತಿಳಿಯುವ ತಾಳ್ಮೆ ಇಲ್ಲ. ನಾ ಕೋಯಿ ಸೋಚ್, ನಾ ಕೋಯಿ ಜಾಂಚ್, ನಾ ಸಚ್ ಜಾನನೆ ಕಾ ಧೈರ್ಯ. ಅವಳು ಹತ್ತಿರದಲ್ಲಿದ್ದ ದೊಡ್ಡ ಕೋಲನ್ನು ತೆಗೆದುಕೊಂಡು ಮುಂಗೂಸಿಯನ್ನು ಬಲವಾಗಿ ಹೊಡೆದಳು. ಉಸ್ನೆ ಪಾಸ್ ಪಡಾ ಬಡಾ ಡಂಡಾ ಉಠಾಯ ಔರ್ ನೇವಲೆ ಕೋ ಜೋರ್ ಸೆ ಮಾರಾ. ಒಂದು ಮೃದುವಾದ ಕಿರುಚಾಟ ಮತ್ತು ಮುಂಗೂಸಿ ನಲಕ್ಕುರುಳಿತು, ಸತ್ತಿತು. ಉಕ್ ಹಲ್ಕಿ ಚೀಖ್ ಔರ್ ನೇವಲ ಜಮೀನ್ ಪರ್ ಗಿರ್ ಪಡಾ, ಮರ್ ಗಯಾ. ಭೀಕರ ಸತ್ಯ, ಭಯಾನಕ್ ಸಚ್ಚಾಯಿ. ತಾಯಿ ಓಡಿ ಮನೆಯೊಳಗೆ ಹೋದಳು. ಮಾ ದೋಡ್ಕರ್ ಘರ್ ಕೆ ಅಂದರ್ ಗೈ. ಅಲ್ಲಿ ಮಗು ತೊಟ್ಟಿಲಿನಲ್ಲಿ ಬದುಕಿದ್ದು ನಗುತ್ತಿತ್ತು. ವಹಾ ಬಚ್ಚಾ ಪಾಲನೆ ಮೇ ಜೀವಿತ್ ಥಾ ಔರ್ ಮುಸ್ಕುರಾ ರಹಾ ಥಾ. ಪಕ್ಕದಲ್ಲೇ ತುಂಡಾಗಿ ಬಿದ್ದಿದ್ದ ಸತ್ತ ಹಾವು ಇತ್ತು. ಪಾಸ್ ಹಿ ಟುಕಡೋ ಮೇ ಪಡಾ ಮರಾ ಹುआ ಸಾಪ್ ಥಾ. ಆ ಕ್ಷಣದಲ್ಲಿ ಸತ್ಯ ಅವಳನ್ನು ಮಿಂಚಿನಂತೆ ಬಡಿದಿತ್ತು. ಉಸ್ ಕ್ಷಣ್ ಸಚ್ ಉಸೆ ಬಿಜ್ಲಿ ಕಿ ತರ ಲಗಾ. ಅವಳು ಚೀರಾಡಿದಳು. ಮಗುವನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ವೋ ಚಿಲ್ಲಾ ಉಠಿ ಔರ್ ಬಚ್ಚೆ ಕೋ ಕಸ್ಕರ್ ಗಲೆ ಲಗಾ ಲಿಯಾ. ಹೊರಗೆ ಓಡಿ ಹೋಗಿ ಮುಂಗೂಸಿಯ ನಿರ್ಜೀವ ದೇಹವನ್ನು ಅಪ್ಪಿಕೊಂಡು ಅತ್ತಳು. ಬಾಹರ್ ದೋಡ್ಕರ್ ಗೈ, ನೇವಲೆ ಕೆ ನಿರ್ಜೀವ ಶರೀರ್ ಕೋ ಗಲೆ ಲಗಾಕರ್ ರೋ ಪಡಿ. ನನ್ನನ್ನು ಕ್ಷಮಿಸು. ನನ್ನ ಮಗುವನ್ನು ರಕ್ಷಿಸಿದ ನಿನ್ನನ್ನೇ ನಾನು ಕೊಂದೆ. ಮುझे ಮಾಫ್ ಕರ್ ದೋ. ಮೇರೆ ಬಚ್ಚೆ ಕಿ ರಕ್ಷಾ ಕರ್ನೆ ವಾಲೆ ತುಮೇ ಹಿ मैंने ಮಾರ್ ಡಾಲಾ. ಆದರೆ ಅದು ಮರಳಿ ಬರುವುದಿಲ್ಲ. ಲೇಕಿನ್ ವೋ ವಾಪಸ್ ನಹೀ ಆಯೇಗಾ. ಕೋಪ ಮತ್ತು ಆತುರ ಪ್ರೀತಿ ಮತ್ತು ನಿಷ್ಠೆಯನ್ನು ನಾಶ ಮಾಡುತ್ತದೆ. ಗುಸ್ಸಾ ಔರ್ ಜಲ್ದಬಾಜಿ ಪ್ರೇಮ್ ಔರ್ ನಿಷ್ಠಾ ಕೋ ನಷ್ಟ ಕರ್ ದೇತೆ ಹೈ. ಸತ್ಯವನ್ನು ತಿಳಿಯದೆ ತೆಗೆದುಕೊಳ್ಳುವ ನಿರ್ಧಾರ ಜೀವನ ಪೂರ್ತಿ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತದೆ. ಸಚ್ ಜಾನೆ ಬಿನಾ ಲಿಯಾ ಗಯಾ ಫೇಸ್ಲಾ ಜೀವನ ಭರ್ ಪಚ್ತಾವೆ ಕಾ ಕಾರಣ್ ಬನ್ತಾ ಹೈ. ಏನನ್ನಾದರೂ ಮಾಡುವ ಮೊದಲು ಯೋಚಿಸಿ. ಕುಚ್ ಭೀ ಕರ್ನೆ ಸೆ ಪೆಹಲೆ ಸೋಚಿಯೆ. ಕೋಪಕ್ಕಿಂತ ಬುದ್ಧಿಯನ್ನು ಆಯ್ಕೆ ಮಾಡಿ. ಗುಸ್ಸೆ ಸೆ ಜ್ಯಾದಾ ಬುದ್ಧಿ ಕೋ ಚುನಿಯೆ. ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮುಂದಿನ ಬಾರಿ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. मुझे आशा है कि आपको ये कहानी पसंद आई होगी. अगली बार एक और कहानी के साथ मिलेंगे. ನಮಸ್ಕಾರ. ನೀವು ಕನ್ನಡ ಕಲಿಯಲು ಬಯಸಿದರೆ ಕನ್ನಡ BNSS ಸೈಟ್ನಲ್ಲಿ ಉಚಿತ ಟ್ಯುಟೋರಿಯಲ್ಗಳಿಗೆ ನೋಂದಾಯಿಸಿಕೊಳ್ಳಿ. यदि आप कन्नड़ा सीखना चाहते हैं तो kannada.bnss.site पर निःशुल्क ट्यूटोरियल्स के लिए पंजीकरण करें.